ನೆಕ್ಸ್ಟ್ ಪ್ರಶ್ನೆ ಯಾರು ಕೇಳ್ತಾರೆ, ಏನು ಕೇಳ್ತಾರೆ ನೋಡೋಣ. ಹಾಯ್ ಮೇಡಮ್. ಹಾಯ್, ನನ್ನ ಹೆಸರು ರುದ್ರೇಶ್ ಅಂತ. ನಾವು ಪ್ರಾಪರ್ ಬಂದು ಗಜೇಂದ್ರಗಡ. ಸೊ ನೀವು ಫಸ್ಟ್ ನೋಡಿದ್ದು ಶೂಟಿಂಗ್ ಬಂದಿದ್ದೀವಿ ನಮ್ಮ ಊರಿಗೆ. ಹಾಗೆ ಇವಾಗ ನಮಗೋಸ್ಕರ ಎಲ್ಲ ನೀವು ಒಂದು ನೀರ್ದೋಸೆದ ಒಂದು ಡೈಲಾಗ್ ಹೇಳ್ಬೇಕಂತ. ಡಿಮಾಂಡ್ ನೀರ್ ದೋಸೆ ಡೈಲಾಗ್. ಓಕೆ, ನೀರು ದೋಸೆ ಡೈಲಾಗ್ ಇಲ್ಲಿ ಹೇಳೋ ಉಗ್ರಂ ಹೇಳ. ನನಗೆ ಸಾಫ್ಟ್ ಆಗಿರೋನು ಬೇಡ, ಸಾಫ್ಟ್ವೇರ್ ಇಂಜಿನಿಯರು ಬೇಡ, ರಫ್ ಆಗಿದ್ದು ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ. ನನಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗೋನೇ ಬೇಕಾಗಿಲ್ಲ, ಬೈಕಲ್ಲಿ ಕರ್ಕೊಂಡು ಹೋದರೂ ನಾನು ಕೇಳಿದ ಜಾಗಕ್ಕೆ ಕರ್ಕೊಂಡು ಹೋದರೆ ಸಾಕು. ಸೂಪರ್. ಆ ಸಿನಿಮಾ ಡೈಲಾಗ್ಸ್ ಎಲ್ಲ ನಮಗೆ ವರ್ಕ್ಶಾಪ್ ಮಾಡ್ತಿದ್ರು ಪ್ರಶಾಂತ್ ಅವರು. ಓ ಮೈ ಗಾಡ್, ದಿನ ಹೋದರೆ ಒನ್ ಡೈಲಾಗ್ ತುಂಬ ನೆನಪಿರೋದು ಅಂದರೆ ನನಗೆ ಗೀಟ್ ಎಳ್ದಾಗೋಗಿದೆ, ವೃತ್ತ ಬರ್ದಾಗೋಗಿದೆ, ವೃತ್ತದಲ್ಲಿರೋದೆಲ್ಲ ನಂದೇ, ಅದು ನಂದು ಅಂತ ಒಂದ್ಸಲ ತೀರ್ಮಾನ ಆದ್ಮೇಲೆ ಮುಗ್ದೋಯ್ತು. ಇಳಿದು ಬಂದರು, ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ರಶ್ನೆ. ಅಂತೇಳಿ, ಮುಂದೆ ನೀವು ರಾಜಕೀಯ ಬರೋಕ್ಕೆ ಏನಾದರೂ ಪ್ಲಾನ್ ಇದೆಯಾ? ಸಿನಿಮಾ ಇಂಡಸ್ಟ್ರಿಗೆ ಬರೋದು ಯಾವತ್ತೂ ಪ್ಲ್ಯಾನ್ ಮಾಡಿಲ್ಲ. ಈಗ ಆಲ್ರೆಡಿ ಇಲ್ಲಿದ್ದೀನಿ, ಸಿನಿಮಾಗಳು ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಈಸ್ ಮೈ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಸ್ಟ್ರಾಂಗಾಗಿ ಇರೋಕ್ಕೆ ಇದ್ದೀನಿ. ಬಟ್ ರಾಜಕೀಯದ್ದು ಪ್ಲ್ಯಾನ್ ಮಾಡಿಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಲೆಟ್ಸ್ ಸಿ. ಬಟ್ ದೆರ್ ಆರ್ ಫ್ಯೂ ಐಡಿಯಾಸ್, ಅದನ್ನೆಲ್ಲನೂ ಅಪ್ಲೈ ಮಾಡಬೇಕು ಅನ್ನೋದಿದೆ. ಅದು ರಾಜಕೀಯ ವ್ಯಕ್ತಿಯಾಗೇ ಮಾಡಬೇಕು ಅಂತೇನಿಲ್ಲ ಕೆಲವೆಲ್ಲನೂ. ಸೊ ಹಾಗಾಗಿ ನೋಡೋಣ ಮುಂದೆ. ಅಂಡ್ ನಿಮ್ಮ ಹೆಸರು ಶ್ರುತಿ ಅಂತ ಮನೇಲಿ ಕರೀತಾರೆ, ಹರಿಪ್ರಿಯಾ ಅಂತ ಸಿನಿಮಾ ಇಂಡಸ್ಟ್ರಿ. ಸೊ ಹೇಗೆ ಬದಲಾಯಿತು ಈ ಹೆಸರು ಹರಿಪ್ರಿಯಾ ಅಂತ? ಶ್ರುತಿ ಈಗಲೂ ಕೂಡ ಅಣ್ಣ, ಅಮ್ಮ, ನನ್ನ ರಿಲೇಟಿವ್ಸ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಶ್ರುತಿ ಅಂತಲೇ ಕರೆಯೋದು. ಈವನ್ ನನ್ನ ಡಾಕ್ಯುಮೆಂಟ್ಸ್ ಅಫಿಷಿಯಲಿ ಐ ಆಮ್ ಶ್ರುತಿ. ಬಟ್ ಸ್ಕ್ರೀನ್ ಮೇಲೆ ನಾನು ಹರಿಪ್ರಿಯಾ. ನನ್ನ ಹಾರೋಸ್ಕೋಪಲ್ಲಿ ಹೆಚ್ ಇಸ್ ಮೈ ಲಕ್ಕಿ ಲೆಟರ್ ಅಂತೆ ನನ್ನ ಪ್ರೊಫೆಷನ್ಗೆ. ಹಾರೋಸ್ಕೋಪಲ್ಲಿ ಹರಿಣಿ ಅಂತ ಇನ್ನೊಂದು ಹೆಸರಿದೆ ನನಗೆ. ಬಟ್ ಶ್ರುತಿ, ಅಣ್ಣನ ಹೆಸರು ಕೀರ್ತಿ ಶ್ರುತಿ ರೈಮಿಂಗ್ ಚೆನ್ನಾಗಿರುತ್ತೆ ಅಂತ ಹಂಗೆ ಕರೆಯೋಕ್ಕೆ ಶುರು ಮಾಡಿದ್ದು. ಪ್ರೊಫೆಷನ್ ಅಂತ ಬಂದ ತಕ್ಷಣ ಹೆಸರು ಚೇಂಜ್ ಮಾಡೋಣ. ಶ್ರುತಿ ಅನ್ನೋರು ಒಬ್ಬರು ಸೀನಿಯರ್ ಆ್ಯಕ್ಟ್ರೆಸ್ ಇದ್ದಾರೆ. ಸೊ ಹಾಗಾಗಿ ಹೆಸರು ಕ್ಲಾಶ್ ಆಗಬಾರ್ದು. ಹೆಚ್ ಲಕ್ಕಿ ಲೇಟರ್, ಹರಿಪ್ರಿಯಾ ಅಂತ. ನೆಕ್ಸ್ಟ್ ಪ್ರಶ್ನೆ. ನನ್ನ ಕ್ವಶನ್ ಬಂದ್ಬಿಟ್ಟು, ನಿಮ್ಮ ನೀರು ದೋಸೆ ಫಿಲಮ್ ನಿಮ್ಮ ಕೆರಿಯರ್ಗೆ ಪ್ಲಸ್ ಆಯಿತಾ ಮೈನಸ್ ಆಯಿತಾ ಮೇಡಮ್? ಕೆರಿಯರ್ ವೈಸ್ ಡೆಫಿನೆಟ್ಲಿ ಪ್ಲಸ್ ಆಯಿತು. ಬಿಕಾಸ್ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೇನ್ ನೋಡೋದೆ ಒಳ್ಳೆ ಪರ್ಫಾರ್ಮರ, ಡಿಫ್ರೆಂಟ್ ಆಗಿ ಏನು ಮಾಡ್ತಾರೆ ಅನ್ನೋದು. ಬಿಕಾಸ್ ಎವ್ರಿ ಡೇ ಹೊಸ ಹೀರೋಯಿನ್ಸ್, ಹೊಸ ಹೀರೋಸ್ ಎಲ್ಲರೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ನಮ್ಮನ್ನು ನಾವು ಗುರ್ತಿಸ್ಕೋಬೇಕು, ನಾವು ಇದ್ದೀವಿ ಅಂತ ತೋರಿಸ್ಬೇಕು ಅಂದರೆ ವರ್ಸಟಾಲಿಟಿ ಮುಖ್ಯ ಆಗುತ್ತೆ, ಬೇರೆ ಥರದ ಪಾತ್ರಗಳು ಮಾಡಬೇಕಾಗತ್ತೆ. ಸೊ ಆ್ಯಂಡ್ ಸಿನಿಮಾನು ಗೆದ್ದಿದೆ. ನೀರು ದೋಸೆ ಇಸ್ ಅ ಸಕ್ಸಸ್ಫುಲ್ ಸಿನಿಮಾ. ಇವಾಗ ಡೆಫಿನೆಟ್ಲಿ ದೊಡ್ಡ ಪ್ಲಸ್ ಆಗಿದೆ. ಎಸ್, ಈಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ಶರೀಫ್ ಅಂತ. ನಾವು ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ವಿ. ವಾವ್, ಓಕೆ. ರಾಯಚೂರು ನಮ್ಮದು ಪ್ರಾಪರ್ ಪೋತ್ನಾಳ, ಅಲ್ಲಿಂದ ಬಂದಿರೋದು. ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ವಾಟ್ ಇಸ್ ದಿಸ್? ನೀರು. ವಾವ್, ದಿಸ್ ಒನ್ ನೀರು, ದಿಸ್ ಒನ್ ನೀರು ದೋಸೆ. ಆಸಮ್ ಯಾ. ಸೂಪರ್, ಥ್ಯಾಂಕ್ ಯು. ಎಸ್, ಟೇಸ್ಟ್ ಮಾಡಿಬಿಡಿ. ನೀವು ನೀರು ದೋಸೆ ಫಿಲ್ಮ್ ಮಾಡಿ ಸಕ್ಸಸ್ ಆಗಿದ್ದೀರಾ ಮೇಡಮ್. ಅದೇ ಥರ ನಮ್ಮ ಹೈದರಾಬಾದ್ ಕರ್ನಾಟಕ ಕಡೆ ಒಗ್ಗರಣೆ ಮಿರ್ಚಿ ಅಂತ ಫೇಮಸ್ ಮೇಡಮ್. ಓಕೆ. ಆ ಥರ ಒಂದು ಫಿಲ್ಮ್ ಟೈಟಲ್ ಇಟ್ಟು ನಾನು ಫಿಲ್ಮ್ ತೆಗೆದ್ರೆ ಬರ್ತೀರಾ? ಅವರೇ ಫಿಲ್ಮ್. ಒಗ್ಗರಣೆ ಮಿರ್ಚಿ ಹೈದರಾಬಾದ್ ಕರ್ನಾಟಕದಲ್ಲಿ ಫೇಮಸ್ ಮೇಡಮ್. ಹೆಸರು ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕ್ರಿಪ್ಟ್ ಹಂಗೆ ಇದ್ರೆ ಡೆಫಿನೆಟ್ಲಿ. ಈಗ ಇನ್ನೊಂದು ಸರ್ಪ್ರೈಸ್ ಕಾಯ್ತಾ ಇದೆ. ಓಕೆ, ನೋಡೋಣ. ಅದು ಕೂಡ ಏನ್ ನೋಡೋಣ ಅಚ್ಚರಿ. ಧಾರವಾಡದಂತ ರಾಮಾಪುರ ಗ್ರಾಮದಿಂದ ಬಂದಿರೋದು. ನಮ್ಮ ರಾಮಾಪುರ ಗ್ರಾಮದ ವತಿಯಿಂದ ನಿಮಗೋಸ್ಕರ ಧಾರವಾಡ ಪೇಡ ತಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ನಿಮಗೋಸ್ಕರ. ವಾವ್, ಥ್ಯಾಂಕ್ ಯು ವೆರಿ ಮಚ್. ಪ್ರಾಣ. ಸಾವಿಲ್ಲದ ಮನೆ ಇಲ್ಲ, ಕಣ್ಣೀರಿಲ್ಲದ ಕಣ್ಣುಗಳಿಲ್ಲ, ನೋವಿಲ್ಲದ ಹೃದಯವಿಲ್ಲ, ನಿಮ್ಮ ನೆನಪುಗಳಿಲ್ಲದ ದಿನಗಳಿಲ್ಲ. ಹರಿಪ್ರಿಯ ಅವರೇ, ಐ ಲವ್ ಯು. ಥ್ಯಾಂಕ್ ಯು. ಸೂಪರ್ Very nice. Very meaningful. ತುಂಬಾ ಚೆನ್ನಾಗಿರೋ ಲೈನ್ಸ್ ಹೇಳಿದ್ರಿ. ವಂಡರ್ಫುಲ್. 3 hours ಅಲ್ಲಿ ಬೆಲಿ ಡ್ಯಾನ್ಸ್ ಕಲ್ತ್ಕೊಂಡ್ರಿ ಅಂತ ನಾವು ಕೇಳ್ಪಟ್ವಿ. ಅದಕ್ಕೆ ಆ್ಯಕ್ಚುಲಿ ನನಗೆ 15 ದಿವಸ ನನಗೆ ಕ್ಲಾಸಸ್ ಕೊಡ್ತೀನಿ ಅಂತ ಹೇಳಿದರು. ಬಟ್ ಅವ್ರಿಗೆ ಲೊಕೇಶನ್ ಸಿಕ್ಬಿಡ್ತು. ಆ ಕಾರಣವಾಗಿ ಬೇಗ ಶೂಟಿಂಗ್ 3 ದಿನ ಆಯಿತು ನಮಗೆ. ಒಂದಿನ ಬಂದವರು ಅರಬ್ ಡಾನ್ಸ್ ಯಾವುದೋ ಮಾಡ್ತಿದ್ದಾರೆ, ಬೆಲಿ ಡ್ಯಾನ್ಸೇ ಹೇಳ್ಕೊಟ್ಟಿಲ್ಲ. ಇನ್ನೊಂದೇನೋ ಹೇಳ್ಕೊಟ್ರು. ನಾಳೆ ಶೂಟಿಂಗ್, ಇವತ್ತು ಸಂಡೇ, ಇನ್ನೂ ಬೆಲಿ ಡ್ಯಾನ್ಸ್ ಬರಲ್ಲ ನನಗೆ, ಬೇಸಿಕ್ಸೇ ಗೊತ್ತಿಲ್ಲ. ಆಮೇಲೆ ಮುರಳಿ ಮಾಸ್ಟರ್ ಅಸಿಸ್ಟೆಂಟ್ ಪಿಂಕಿ ಅಂತ ಅವ್ರು ಹೇಳ್ಕೊಟ್ರು. 2-3 hours ಅಲ್ಲಿ ಬೇಸಿಕ್ಸ್, ಬೆಲಿ ಮೂವ್ಸು, ಕಂಟ್ರೋಲ್, ಡಾನ್ಸ್ ಗೊತ್ತಿರೋದ್ರಿಂದ ಆ ರಿದಮ್ ಗೊತ್ತಿದೆ.
ಬಟ್ ಸ್ಟಿಫ್ನೆಸ್ ತುಂಬ ಕಷ್ಟ, ಬಾಡಿ ಸ್ಟಿಫ್ ಆಗಿಟ್ಟು ಬರೀ ಆ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ಮೂವ್ ಮಾಡೋದು ಕಷ್ಟ. ಬಟ್ 1.5 ಡೇಯಲ್ಲಿ ಶೂಟ್ ಮಾಡಿದ್ದು ನಾವು ಅದು. ಎಸ್, ಆ ಹಾಡ್ಗೆ ಒಂದು ಬಿಟ್ಟು ಟ್ರೈ ಮಾಡೋಣವಾ? ಯಾ, ಪ್ಲೀಸ್ ಮ್ಯೂಸಿಕ್. ಸಪುರ